ರಾಜ್ಯದಲ್ಲಿ ಗ್ರಾಹಕರಿಗೆ ಮತ್ತೆ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ. ಎಸ್, ರಾಜ್ಯದಲ್ಲಿ ಎಲ್ಲ ರೇಟ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾವುದೇ ತರಕಾರಿ ಕೊಂಡ್ಕೋಬೇಕಂದ್ರೂ ಯೋಚನೆ ಮಾಡಬೇಕು, ಆ ರೀತಿ ಆಗಿದೆ. ಅದರಲ್ಲಿ ಈ ಈರುಳ್ಳಿ ದರ ಅಂತೂ ಕೇಳಂಗೇ ಇಲ್ಲ. 1 ಕೆಜಿಗೆ 60ರಿಂದ 70 ರೂಪಾಯಿ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಶತಕ ಬಾರಿಸಿದ್ರೂ ಅಚ್ಚರಿ ಪಡಂಗಿಲ್ಲ. ರಾಜ್ಯದಲ್ಲಿ ಈರುಳ್ಳಿ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಆಗಿದೆ. ಮತ್ತೊಂದೆಡೆ ಗ್ರಾಹಕರ ಪಾಲಿಗೆ ಬೆಳ್ಳುಳ್ಳಿ ಮತ್ತಷ್ಟು ಖಾರ ಆಗಿದೆ. 1 ಕೆಜಿ ಬೆಳ್ಳುಳ್ಳಿಯ ದರ 400 ರೂಪಾಯಿ ಆಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅಡುಗೆ ಮಾಡ್ಬೇಕಂದ್ರೆ ಬೇಕೇ ಬೇಕು. ಅಂಥದ್ರಲ್ಲಿ ಇಷ್ಟು ಮಟ್ಟಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ದರ ಏರಿಕೆ ಆದರೆ ಜನರು ಯಾವ ರೀತಿ ಅದನ್ನು ಕೊಂಡ್ಕೊಳ್ಳೋದು, ಯಾವ ರೀತಿ ಜೀವನ ನಡೆಸೋದು? ಗೌರಿ ಗಣೇಶ ಹಬ್ಬಕ್ಕೆ 100ರ ಗಡಿ ದಾಟಿದ್ರೂ ಈರುಳ್ಳಿ ಅಚ್ಚರಿ ಪಡುವಂಥದ್ದು ಏನಿಲ್ಲ. ಯಾಕಂತಂದರೆ ರಾಜ್ಯದಲ್ಲಿ ಈರುಳ್ಳಿ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕೂಡ ಆಗಿದೆ. ಮತ್ತೊಂದು ಕಡೆ ಗ್ರಾಹಕರ ಪಾಲಿಗೆ ಬೆಳ್ಳುಳ್ಳಿ ಕೂಡ ಮತ್ತಷ್ಟು ಖಾರ ಆಗಿದೆ. 1 ಕೆಜಿ ಬೆಳ್ಳುಳ್ಳಿಯ ದರ 400 ರೂಪಾಯಿ ಆಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಏರಿಕೆಯಿಂದ ಜನರು ಕೂಡ ಒಂದು ಕಡೆ ಕಂಗಾಲಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ರಾಜ್ಯದಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರ್ತಾ ಇದೆ. ಅದರಲ್ಲೂ ಕೂಡ ಈ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಮಾತಾಡ್ಸಂಗೇ ಇಲ್ಲ. ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಜನರು ಇದನ್ನು ಯಾವ ರೀತಿ ಕೊಂಡ್ತಾರೆ ಅಂತ? ಇತ್ತೀಚಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಏನ ತಿನ್ಬೇಕು ಏನ ತಿನ್ಬಾರ್ದು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಪ್ರತಿನಿತ್ಯ ಬಳಸುವಂತಹ ಈರುಳ್ಳಿ ಬೆಳ್ಳುಳ್ಳಿ ಬೆಲೆಯೂ ಕೂಡ ಈಗ ಏರಿಕೆ ಆಗ್ತಾ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂತ ಹೇಳಿದ್ರೆ ಯಾವ ಅಡಿಗೆನೂ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಎಲ್ಲಾ ಅಡಿಗೆಗೂ ಕೂಡ ಕಾಮನ್ ಆಗಿ ಬಳಸುವಂತಹ 2 ಐಟಮ್ಗಳು. ಆದ್ರೆ ಈಗ ಹೇಗಾಗ್ತಿದೆ ಅಂದ್ರೆ, ಮಳೆಗಾಲ ಆಗಿರೋದ್ರಿಂದ, ಅಂದ್ರೆ ಭೂಮಿಯಲ್ಲಿ ಈರುಳ್ಳಿ ಬೆಳೆಯೋದ್ರಿಂದ, ಈಗ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಎಲ್ಲ ಬೆಳೆಗಳು ಕೂಡ ನಾಶ ಆಗ್ತಿದೆ. ಕೊಳ್ತು ಹೋಗ್ತಾ ಇರೋ ಕಾರಣದಿಂದಾಗಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಬರೋದು ತೀರಾ ಕಡಿಮೆ ಆಗಿದೆ. ಅದರಲ್ಲೂ ಕೂಡ ನಾವ್ ಇದ್ರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈರುಳ್ಳಿ ಬೆಲೆ ಇವಾಗ 60ರಿಂದ 70 ರೂಪಾಯಿ ಆಗಿದೆ. ಹಾಗೆ ಗಣೇಶ ಹಬ್ಬದಷ್ಟೊತ್ತಿಗೆ ಇದು 100 ದಾಟಿದ್ರು ಕೂಡ ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಮಳೆಗಾಲ ಕಳೆದ 3-4 ತಿಂಗಳಿಂದ ಇರೋದ್ರಿಂದ ಸಾಕಷ್ಟು ಬೆಳೆಗಳು ನಾಶ ಆಗಿದೆ. ಮುಂದೆ ಬರುವಂತಹ ಯಾವುದೇ ಬೆಳೆಗಳು ಇಲ್ಲ. ಇನ್ನು ಮಳೆಗಾಲ ನಿಂತಾದ್ಮೇಲೆ ಹೊಸ ಬೆಳೆಗಳು ಬರ್ಲಿಕ್ಕೆ ಶುರು ಆಗ್ಬೇಕು. ಸೊ ಅಲ್ಲಿವರೆಗೂ ಕೂಡ ಸತತವಾಗಿ ಈರುಳ್ಳಿ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಕೂಡ ಕೆಲವೊಂದಿಷ್ಟು ಚರ್ಚೆ ಆಗ್ತಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಬೆಳ್ಳುಳ್ಳಿ 2ನೇ ಸಲ ಈ ವರ್ಷದಲ್ಲಿ ಏರಿಕೆಯನ್ನ ಕಾಣ್ತಾ ಇರುವಂತದ್ದು. ಸಾಮಾನ್ಯವಾಗಿ ಬೆಳ್ಳುಳ್ಳಿ ಅಂದ್ರೆ 80 ರೂಪಾಯಿಯಿಂದ 100 ರೂಪಾಯಿ ಇರುತ್ತೆ 1 ಕೆಜಿ ಬೆಳ್ಳುಳ್ಳಿ ಬೆಲೆ. ಆದ್ರೆ ಇವಾಗ 400ರಿಂದ 500 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕಳೆದ 2-3 ತಿಂಗಳಿಂದ 800 ರೂಪಾಯಿವರೆಗೂ ಕೂಡ ಬೆಳ್ಳುಳ್ಳಿ ಮಾರಾಟ ಆಗ್ತಾ ಇತ್ತು. ಈಗ ದಿಢೀರಾಗಿ ಮತ್ತೆ 400 ರೂಪಾಯಿ, ಅಂದ್ರೆ ಕಳೆದ ವಾರವೆಲ್ಲ 100 ರೂಪಾಯಿಯಿಂದ 120 ರೂಪಾಯಿವರೆಗೂ ಕೂಡ ಬೆಳ್ಳುಳ್ಳಿ ಮಾರಾಟ ಆಗ್ತಾ ಇತ್ತು. ಏಕಾಏಕಿ 1 ವಾರದಲ್ಲಿ ಸುಮಾರು 200 ರೂಪಾಯಿಗಿಂತ ಹೆಚ್ಚು ಅಧಿಕ ದರದಲ್ಲಿ ಬೆಳ್ಳುಳ್ಳಿ ಮಾರಾಟ ಆಗ್ತಾ ಇದೆ. ಸೊ ಬೆಳ್ಳುಳ್ಳಿನೂ ಕೂಡ ಅಂದ್ರೆ ಇವಾಗ ಇಳುವರಿ ಕಡಿಮೆ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಗ್ರಾಹಕರಿಗೆ ಒಂದಲ್ಲ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರೋದ್ರಲ್ಲಿ, ಅದರಲ್ಲೂ ಕೂಡ ಬೆಳ್ಳುಳ್ಳಿ ಬೆಲೆ ಇಷ್ಟು ಅಧಿಕ ಆಗಿರೋದ್ರಿಂದ ಏನ ಹಾಕ್ಬಿಟ್ಟು ಅಡಿಗೆ ಮಾಡ್ಬೇಕು ಅನ್ನೋದು ಒಂದ್ ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ತಲೆ ಮೇಲೆ ಕೈ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.